ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು GK ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಹದಿಹರೆಯದವರು ಆಲ್ಕೋಹಾಲ್ ಸೇವಿಸುವುದರಿಂದ ಯಾವ ತೊಂದರೆಯಾಗುತ್ತದೆ? ಆಪ್ಷನ್ಸ್: ಎ, ಮೆದುಳಿನ ಬೆಳವಣಿಗೆ ಕುಂಠಿತ, ಬಿ, ನರದೌರ್ಬಲ್ಯ, ಸಿ, ಬುದ್ಧಿಮಾಂದ್ಯತೆ, ಡಿ, ಶಕ್ತಿಹೀನತೆ. ಸರಿಯಾದ ಉತ್ತರ ಆಪ್ಷನ್ ಎ, ಮೆದುಳಿನ ಬೆಳವಣಿಗೆ ಕುಂಠಿತ. ಹದಿಹರೆಯದ ಸಮಯದಲ್ಲಿ ಮೆದುಳಿನ ಬೆಳವಣಿಗೆಯನ್ನು ನಿಧಾನಗೊಳಿಸುವುದರ ಜೊತೆಗೆ ಆಲ್ಕೋಹಾಲ್ ಸೇವನೆಯು ಪ್ರೌಢಾವಸ್ಥೆಯಲ್ಲಿ ನರಕೋಶದ ಬೆಳವಣಿಗೆಯ ಮೇಲೆ ಪರಿಣಾಮವನ್ನು ಬೀರುತ್ತದೆ. ಈ ಹಂತದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಆಲ್ಕೋಹಾಲ್ ಸೇವಿಸುವುದರಿಂದ ಹೊಸ ಕೋಶಗಳ ಬೆಳವಣಿಗೆಯನ್ನು ತಡೆಯುತ್ತದೆ ಮತ್ತು ಮೆದುಳಿನ ಕೆಲವು ಪ್ರದೇಶಗಳಲ್ಲಿ ಮೆದುಳಿನಲ್ಲಿರುವ ನ್ಯೂರಾನ್ಗಳ ಸಂಖ್ಯೆಯನ್ನು ಕಡಿಮೆ ಮಾಡುತ್ತದೆ. ಎರಡನೇ ಪ್ರಶ್ನೆ, ಮಕ್ಕಳು ಅಥವಾ ವಯಸ್ಕರು ಹಲ್ಲುಜ್ಜಿದ ತಕ್ಷಣ ಯಾವುದನ್ನು ಕುಡಿಯಬಾರದು? ಆಪ್ಷನ್ಸ್: ಎ, ನೀರು, ಬಿ, ಚಹಾ ಅಥವಾ ಕಾಫಿ, ಸಿ, ಹಾಲು, ಡಿ, ಜ್ಯೂಸ್. ಸರಿಯಾದ ಉತ್ತರ ಆಪ್ಷನ್ ಎ, ನೀರು. ತಜ್ಞರ ಪ್ರಕಾರ ಮಕ್ಕಳು ಅಥವಾ ವಯಸ್ಕರು ಹಲ್ಲುಜ್ಜಿದ ನಂತರ ಅಥವಾ ಮೌತ್ ವಾಶ್ ಬಳಸಿದ ತಕ್ಷಣ ನೀರನ್ನು ಕುಡಿಯಬಾರದು, ಏಕೆಂದರೆ ಅವುಗಳು ಹೆಚ್ಚಿನ ಪ್ರಮಾಣದಲ್ಲಿ ಆಲ್ಕೋಹಾಲ್ ಮತ್ತು ಇತರ ರಾಸಾಯನಿಕಗಳನ್ನು ಹೊಂದಿರುತ್ತವೆ. ತಕ್ಷಣ ನೀರು ಕುಡಿಯುವುದರಿಂದ ಆ ರಾಸಾಯನಿಕಗಳು ಹೊಟ್ಟೆಯಲ್ಲಿರುವ ಸೂಕ್ಷ್ಮ ಅಂಗಗಳ ಮೇಲೆ ಪರಿಣಾಮವನ್ನು ಬೀರುತ್ತವೆ. ಆದ್ದರಿಂದ ಹಲ್ಲುಜ್ಜಿದ ನಂತರ ನೀರಿನಿಂದ ಬಾಯಿಯನ್ನು ಚೆನ್ನಾಗಿ ತೊಳೆದು ನಂತರ ನೀರು ಕುಡಿಯುವುದು ಉತ್ತಮ. ನಾಲ್ಕನೇ ಪ್ರಶ್ನೆ, ಭಾರತದ ನೋಟುಗಳಲ್ಲಿ ಸಹಿ ಹಾಕಿದ ಭಾರತದ ಏಕೈಕ ಪ್ರಧಾನಿ ಯಾರು? ಆಪ್ಷನ್ಸ್: ಎ, ಡಾಕ್ಟರ್ ಮನಮೋಹನ್ ಸಿಂಗ್, ಬಿ, ಇಂದಿರಾ ಗಾಂಧಿ, ಸಿ, ಜವಾಹರ್ಲಾಲ್ ನೆಹರು, ಡಿ, ಲಾಲ್ ಬಹದ್ದೂರ್ ಶಾಸ್ತ್ರಿ. ಸರಿಯಾದ ಉತ್ತರ ಆಪ್ಷನ್ ಎ, ಡಾಕ್ಟರ್ ಮನಮೋಹನ್ ಸಿಂಗ್. ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಮೊದಲು 1982ರಿಂದ 1985ರವರೆಗೆ RBI ಗವರ್ನರ್ ಆಗಿದ್ದರು. ಆ ಸಮಯದಲ್ಲಿ ಅವರ ಸಹಿ ರೂಪಾಯಿಯಲ್ಲಿ ಕಾಣಿಸಿಕೊಂಡಿತ್ತು. ಐದನೇ ಪ್ರಶ್ನೆ, ಹಸುವಿನ ಹಾಲು ಎಮ್ಮೆಯ ಹಾಲಿಗಿಂತ ತೆಳುವಾಗಿರಲು ಕಾರಣವೇನು? ಆಪ್ಷನ್ಸ್: ಎ, ನೈಸರ್ಗಿಕ ಪ್ರಕ್ರಿಯೆ, ಬಿ, ಕಡಿಮೆ ಕೊಬ್ಬಿನಾಂಶ, ಸಿ, ಕೆಸೀನ್ ಪ್ರಮಾಣ, ಡಿ, ದೇಹದ ಬದಲಾವಣೆ. ಸರಿಯಾದ ಉತ್ತರ ಆಪ್ಷನ್ ಬಿ ಮತ್ತು ಸಿ. ಹಸುವಿನ ಹಾಲು ಎಮ್ಮೆಯ ಹಾಲಿಗಿಂತ ಸ್ವಲ್ಪ ತೆಳುವಾಗಿ ಇರುತ್ತದೆ, ಏಕೆಂದರೆ ಹಸುವಿನ ಹಾಲಿನಲ್ಲಿ ಕೊಬ್ಬಿನ ಅಂಶ ಸ್ವಲ್ಪ ಕಡಿಮೆ ಇರುವುದರಿಂದ ಈ ರೀತಿಯ ಬದಲಾವಣೆಯನ್ನು ಕಾಣಬಹುದು. ಹಾಗೆಯೇ ಇದರಲ್ಲಿ ಕೆಸೀನ್ ಪ್ರಮಾಣವು ಕಡಿಮೆ ಇರುವುದರಿಂದ ಹಸುವಿನ ಹಾಲು ತೆಳು ಹಳದಿಯಾಗಿ ಕಾಣುತ್ತದೆ. ಆರನೇ ಪ್ರಶ್ನೆ, ತಾಯಿಯ ಎದೆ ಹಾಲಿನಲ್ಲಿರುವ ವಿಟಮಿನ್ ಯಾವುದು? ಆಪ್ಷನ್ಸ್: ಎ, ವಿಟಮಿನ್ ಎ, ಬಿ, ವಿಟಮಿನ್ ಸಿ, ಸಿ, ವಿಟಮಿನ್ ಡಿ, ಡಿ, ವಿಟಮಿನ್ B1 ಮತ್ತು ಇ. ಸರಿಯಾದ ಉತ್ತರ ಈ ಮೇಲಿನ ಎಲ್ಲವೂ. ಈ ಮೇಲಿನ ಎಲ್ಲಾ ವಿಟಮಿನ್ಸ್ಗಳು ಮಗುವಿನ ಅಂಗಾಂಗಗಳ ಬೆಳವಣಿಗೆಗೆ ಅವಶ್ಯಕವಾಗಿದೆ. ಹಾಲಿನಲ್ಲಿರುವ ಜೀವಸತ್ವಗಳು ಮತ್ತು ಖನಿಜಗಳು ಮಗುವಿನ ರೋಗನಿರೋಧಕ ಶಕ್ತಿಯನ್ನು ನಿರ್ಮಿಸಲು ಅಡಿಪಾಯವನ್ನು ಹಾಕುತ್ತವೆ. ಏಳನೇ ಪ್ರಶ್ನೆ, ಕುಂಕುಮವನ್ನು ಯಾವ ಬೆರಳಿನಿಂದ ಹಚ್ಚುವುದು ಶ್ರೇಷ್ಠ ಎನ್ನಲಾಗುತ್ತದೆ? ಆಪ್ಷನ್ಸ್: ಎ, ಹೆಬ್ಬೆರಳು, ಬಿ, ಮಧ್ಯಬೆರಳು, ಸಿ, ತೋರ್ಬೆರಳು, ಡಿ, ಉಂಗುರ ಬೆರಳು. ಸರಿಯಾದ ಉತ್ತರ ಆಪ್ಷನ್ ಡಿ, ಉಂಗುರ ಬೆರಳು. ಕುಂಕುಮ ಎಂದರೆ ಸೌಭಾಗ್ಯ ಎಂದು ಅರ್ಥ. ಉಂಗುರದ ಬೆರಳು ಕೂಡ ಸೌಭಾಗ್ಯವನ್ನು ಹೆಚ್ಚಿಸುತ್ತದೆ ಎಂಬ ನಂಬಿಕೆಯಿಂದ ಕುಂಕುಮವನ್ನು ಉಂಗುರದ ಬೆರಳಿನಿಂದ ಹಚ್ಚಬೇಕು ಎನ್ನಲಾಗುತ್ತದೆ. ಎಂಟನೇ ಪ್ರಶ್ನೆ, ಬೋಳು ತಲೆ ಅಥವಾ ಕೂದಲು ತೆಳುವಾಗುವಿಕೆ ಸಮಸ್ಯೆಯನ್ನು ನಿವಾರಿಸಲು ಯಾವ ಚಿಕಿತ್ಸೆಯನ್ನು ನೀಡಲಾಗುತ್ತದೆ? ಆಪ್ಷನ್ಸ್: ಎ, ಲೀಚ್ ಚಿಕಿತ್ಸೆ, ಬಿ, ಟ್ರಾನ್ಸ್ಪ್ಲಾಂಟ್ ಚಿಕಿತ್ಸೆ, ಸಿ, ನಾಸ್ಯಾ ಚಿಕಿತ್ಸೆ, ಡಿ, ಅಶ್ವಗಂಧ ಚಿಕಿತ್ಸೆ. ಸರಿಯಾದ ಉತ್ತರ ಆಪ್ಷನ್ ಎ, ಲೀಚ್ ಚಿಕಿತ್ಸೆ. ಲೀಚ್ ಚಿಕಿತ್ಸೆಯು ರಕ್ತ ಪರಿಚಲನೆಯನ್ನು ಹೆಚ್ಚಿಸುತ್ತದೆ. ಕೂದಲು ತೆಳುವಾಗುವಿಕೆ ಅಥವಾ ಬೋಳು ಪ್ರದೇಶಗಳಿಗೆ ರಕ್ತದ ಪರಿಚಲನೆ ಹೆಚ್ಚಿಸಿ ಕೂದಲಿನ ಕೋಶಗಳನ್ನು ಬಲಪಡಿಸುವಲ್ಲಿ ಮತ್ತು ಪೋಷಕಾಂಶಗಳ ಸಾಂದ್ರತೆ ಮತ್ತು ವಿತರಣೆಯನ್ನು ಹೆಚ್ಚಿಸುತ್ತದೆ. ಇದರಿಂದಾಗಿ ಕೂದಲು ಬೆಳವಣಿಗೆ ಚೆನ್ನಾಗಿ ಆಗುತ್ತದೆ ಎಂಬ ಕಾರಣಕ್ಕೆ ಲೀಚ್ ಚಿಕಿತ್ಸೆಯನ್ನು ನೀಡಲಾಗುತ್ತದೆ. 10ನೇ ಪ್ರಶ್ನೆ, ಮಧುಮೇಹಿಗಳಿಗೆ ಯಾವ ಅಂಶವನ್ನು ಹೊಂದಿರುವ ಆಹಾರ ಪದ್ಧತಿ ಒಳ್ಳೆಯದು?
ಆಪ್ಷನ್ಸ್ ಎ ಒಮೆಗಾ 3, ಬಿ ನಾರಿನಾಂಶ, ಸಿ ಕೊಬ್ಬಿನಾಂಶ, ಡಿ ಪ್ರೋಟೀನ್. ಸರಿಯಾದ ಉತ್ತರ ಈ ಮೇಲಿನ ಎಲ್ಲವೂ. ಸಕ್ಕರೆ ಕಾಯಿಲೆ ಇರುವವರು ತಮ್ಮ ಆಹಾರ ಪದ್ಧತಿಯಲ್ಲಿ ಒಮೆಗಾ 3, ನಾರಿನಾಂಶ, ಕೊಬ್ಬಿನಾಂಶ ಹಾಗೂ ಪ್ರೋಟೀನ್ ಅಂಶಗಳನ್ನು ಹೊಂದಿರುವ ಆಹಾರವನ್ನು ಸೇವಿಸುವುದರಿಂದ ಸಕ್ಕರೆ ಕಾಯಿಲೆಯಿಂದ ನಿಯಂತ್ರಣವನ್ನು ಕಾಯ್ದುಕೊಳ್ಳಬಹುದು. ಆಲ್ಕೋಹಾಲ್ ಏಕೆ ಮುಸುಕಾದ ದೃಷ್ಟಿಗೆ ಕಾರಣವಾಗುತ್ತದೆ? ಆಪ್ಷನ್ಸ್ ಎ ಲಿಪಿಡ್ ಪದರದ ಹಾನಿ, ಬಿ ನರಗಳ ದೌರ್ಬಲ್ಯ, ಸಿ ಕಡಿಮೆ ರಕ್ತ ಸಂಚಾರ, ಡಿ ಮಂಪರು. ಸರಿಯಾದ ಉತ್ತರ ಆಪ್ಷನ್ ಎ ಲಿಪಿಡ್ ಪದರದ ಹಾನಿ. ಆಲ್ಕೋಹಾಲ್ ಕಣ್ಣೀರಿನ ಪದರದ ಹೊರ ಲಿಪಿಡ್ ಪದರವನ್ನು ತೊಂದರೆಗೊಳಿಸುತ್ತದೆ ಮತ್ತು ಕಣ್ಣೀರಿನ ಫಿಲ್ಮ್ನ ನೀರಿನ ಅಂಶದ ಆವಿಯಾಗುವಿಕೆಗೆ ಕಾರಣವಾಗುತ್ತದೆ. ಹದಗೆಟ್ಟ ಕಣ್ಣೀರಿನ ಫಿಲ್ಮ್ ಹೊಂದಿರುವ ಕಣ್ಣಿನಲ್ಲಿ ರೆಟಿನಾದಲ್ಲಿ ಕಣ್ಣಿನ ಹಿಂಭಾಗದಲ್ಲಿರುವ ಫೋಟೋಸೆನ್ಸಿಟಿವ್ ಪದರದ ಮೇಲೆ ಹದಗೆಟ್ಟ ಗುಣಮಟ್ಟದ ಚಿತ್ರವು ರೂಪುಗೊಳ್ಳುತ್ತದೆ. ಉಗುರು ಅಥವಾ ಕೂದಲು ಹೊರತಾಗಿ ದೇಹದ ಯಾವ ಭಾಗಕ್ಕೆ ನೋವು ಉಂಟಾಗುವುದಿಲ್ಲ? ಆಪ್ಷನ್ಸ್ ಎ ಮೆದುಳು, ಬಿ ಯಕೃತ್, ಸಿ ಶ್ವಾಸಕೋಶ, ಡಿ ನಾಲಿಗೆ. ಸರಿಯಾದ ಉತ್ತರ ಆಪ್ಷನ್ ಎ ಮೆದುಳು. ದೇಹದ ಪ್ರತಿ ಜೀವಕೋಶವು ಮೆದುಳಿಗೆ ನರಮಂಡಲದ ಮೂಲಕ ಸಂಪರ್ಕ ಹೊಂದಿದೆ. ನೋವು ಉಂಟಾದಾಗ ಜೀವಕೋಶಗಳಲ್ಲಿರುವ ನೋವು ಸಂವೇದಕಗಳು ಮೆದುಳಿಗೆ ಸಂಜ್ಞೆಗಳನ್ನು ಕಳುಹಿಸಿ ನೋವಿನ ಸಂವೇದನೆ ಮೂಡಿಸುತ್ತವೆ. ಆದರೆ ಮೆದುಳಿನಲ್ಲಿ ನೋವು ಸಂವೇದಕಗಳೇ ಇಲ್ಲದಿರುವುದರಿಂದ ಮೆದುಳಿಗೆ ನೋವಾಗುವುದಿಲ್ಲ. ತಲೆನೋವು ಬಂದ ತಕ್ಷಣ ಯಾವುದನ್ನು ಸೇವಿಸುವುದರಿಂದ ತಲೆನೋವು ಉಲ್ಬಣಗೊಳ್ಳುವುದಿಲ್ಲ? ಆಪ್ಷನ್ಸ್ ಎ ಹಸಿ ಶುಂಠಿ, ಬಿ ತುಳಸಿ, ಸಿ ಬಾಳೆಹಣ್ಣು, ಡಿ ಸೌತೆಕಾಯಿ. ಸರಿಯಾದ ಉತ್ತರ ಆಪ್ಷನ್ ಎ ಹಸಿ ಶುಂಠಿ. ತಲೆನೋವು ಪ್ರಾರಂಭವಾದ ತಕ್ಷಣವೇ ಹಸಿ ಶುಂಠಿ ಹಾಕಿ ಕುದಿಸಿದ ಟೀ ಕುಡಿಯುವುದು ಅಥವಾ ಹಸಿ ಶುಂಠಿಯ ಅಂಶವಿರುವ ಹೆಚ್ಚುವರಿ ಔಷಧಿಗಳನ್ನು ಸೇವಿಸುವುದರಿಂದ ಮೈಗ್ರೇನ್ ತಲೆನೋವು ಉಲ್ಬಣಗೊಳ್ಳದಂತೆ ತಡೆಯುತ್ತದೆ. ಹಸಿರು ಅಥವಾ ನೀರು ನಿಂತಿರುವ ಜಾಗದಲ್ಲೇ ಏಕೆ ಸೊಳ್ಳೆಗಳು ಹೆಚ್ಚಾಗಿರುತ್ತವೆ? ಆಪ್ಷನ್ಸ್ ಎ ಸಂತಾನೋತ್ಪತ್ತಿಗಾಗಿ, ಬಿ ಆಹಾರಕ್ಕಾಗಿ, ಸಿ ವಾತಾವರಣದಿಂದ, ಡಿ ಯಾವುದೂ ಅಲ್ಲ. ಸರಿಯಾದ ಉತ್ತರ ಆಪ್ಷನ್ ಎ ಸಂತಾನೋತ್ಪತ್ತಿಗಾಗಿ. ಮೊಟ್ಟೆಗಳಿಂದ ಹೊರಬರುವ ಲಾರ್ವಾಗಳಿಗೆ ನೀರಿನ ಅಗತ್ಯವಿರುತ್ತದೆ. ಅದರಲ್ಲಿ ಅವು ಬದುಕುಳಿಯುತ್ತವೆ ಮತ್ತು ಅಭಿವೃದ್ಧಿ ಹೊಂದುತ್ತವೆ ಎನ್ನುವ ಕಾರಣಕ್ಕೆ ಸೊಳ್ಳೆಗಳು ಹೆಚ್ಚಾಗಿ ನೀರು ನಿಂತಿರುವ ಸ್ಥಳಗಳಲ್ಲಿ, ಹಸಿರಾಗಿರುವ ಸ್ಥಳಗಳಲ್ಲಿ ಮೊಟ್ಟೆಗಳನ್ನು ಇಡಲು ಅಂತಹ ಜಾಗಗಳನ್ನು ಆಯ್ಕೆ ಮಾಡಿಕೊಳ್ಳುತ್ತವೆ. ಹೆಚ್ಚಾಗಿ ಕಾಫಿಯನ್ನು ಸೇವಿಸುವುದರಿಂದ ದೇಹದ ಯಾವ ಭಾಗಕ್ಕೆ ತೊಂದರೆಯಾಗುತ್ತದೆ? ಆಪ್ಷನ್ಸ್ ಎ ನರಮಂಡಲ, ಬಿ ಹೃದಯ, ಸಿ ಯಕೃತ್, ಡಿ ಮೆದುಳು. ಸರಿಯಾದ ಉತ್ತರ ಆಪ್ಷನ್ ಬಿ ಮತ್ತು ಡಿ. ಹೆಚ್ಚಾಗಿ ಕಾಫಿಯನ್ನು ಸೇವಿಸುವುದರಿಂದ ಗ್ಯಾಸ್ಟ್ರಿಕ್ನಂತಹ ಸಮಸ್ಯೆಗಳಾಗಿ ಇದು ಹೃದಯಕ್ಕೆ ಹಾನಿಯುಂಟು ಮಾಡುತ್ತದೆ ಮತ್ತು ಇದು ಮೆದುಳಿಗೆ ನಾಳಗಳನ್ನು ಸಂಕುಚಿತಗೊಳಿಸುವ ಮೂಲಕ ರಕ್ತದ ಹರಿವನ್ನು ಬದಲಾಯಿಸುತ್ತದೆ. ಅಲ್ಪಾವಧಿಯಲ್ಲಿ ರಕ್ತದ ಹರಿವನ್ನು ಹೆಚ್ಚಿಸುತ್ತದೆ, ಆದರೆ ಅಂತಿಮವಾಗಿ ಮೆದುಳಿಗೆ ರಕ್ತದ ಹರಿವನ್ನು ಕಡಿಮೆ ಮಾಡುತ್ತದೆ ಮತ್ತು ಜೀವಕೋಶಗಳಿಗೆ ಆಮ್ಲಜನಕದ ವಿತರಣೆಯ ನಿಯಂತ್ರಣ ಹಾಗೂ ಅಸ್ತಮಾದ ಉತ್ಪಾದನೆಗೆ ಕಾರಣವಾಗುತ್ತದೆ. ಸಿಟಿ ಆಫ್ ನವಾಬ್ಸ್ ಎಂದು ಯಾವ ನಗರವನ್ನು ಕರೆಯುತ್ತಾರೆ? ಆಪ್ಷನ್ಸ್ ಎ ಹೈದರಾಬಾದ್, ಬಿ ಮುಂಬೈ, ಸಿ ಲಕ್ನೌ, ಡಿ ಜೈಪುರ್. ಸರಿಯಾದ ಉತ್ತರ ಆಪ್ಷನ್ ಸಿ ಲಕ್ನೌ. 18ರಿಂದ 19ನೇ ಶತಮಾನದವರೆಗೆ ಇದು ನವಾಬ್ ಅತಿರಂಜಿತ ರೂಲರ್ಗಳ ರಾಜಧಾನಿಯಾಗಿತ್ತು ಮತ್ತು ಭಾರತದಲ್ಲಿ ಅನೇಕ ವಿಶಿಷ್ಟ ಸ್ಮಾರಕಗಳನ್ನು ನಿರ್ಮಿಸುವಾಗ ನೃತ್ಯ, ಸಂಗೀತ ಮತ್ತು ಕಾವ್ಯವನ್ನು ಅಭಿವೃದ್ಧಿಪಡಿಸುವ ಮೂಲಕ ನಗರದ ಸಾಂಸ್ಕೃತಿಕ ಶ್ರೀಮಂತಿಕೆಗೆ ಮಹತ್ತರ ಕೊಡುಗೆ ನೀಡಿದರು. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಮರೆಯದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.